ಕ್ಷಮೆ ಯಾಚಿಸಬೇಕು ಅಂತಕ್ಕಂಥದ್ದನ್ನು ಅಂಬೋಣವನ್ನು ನಾವು ಆಗ್ರಹಿಸ್ತೇವೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಅವರಿಗೆ ಮಂದಟ್ಟು ಮಾಡಿ ಅದನ್ನು ಹಿಂಪಡಿಲಿಕ್ಕೆ ಹೇಳಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಗೌರವಿಸ್ತಕ್ಕಂಥ ಮೊದಲ ಧರ್ಮ ಅಂತಂದರೆ ಜೈನ ಧರ್ಮ. ಈ ಒಂದು ಜೈನ ಧರ್ಮದಲ್ಲಿ ಆದಿನಾಥ ತೀರ್ಥಂಕರು 24 ತೀರ್ಥಂಕರನ್ನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ. ಆ 24 ತೀರ್ಥಂಕರಕ್ಕಿಂತ ಹಿಂದೂ ಕೂಡ 24 ತೀರ್ಥಂಕರು ಇದ್ರು ಅಂತಕ್ಕಂಥದ್ದು ಕೂಡ ಉಲ್ಲೇಖ ಇದೆ. ನಮ್ಮ ದೇಶದಲ್ಲಿ ರಾಮಾಯಣ ನಡೆದಿರೋದು 20ನೇ ತೀರ್ಥಂಕರು ಮುನೀಶ್ವರ ವ್ರತ ಅಂತ ಹೇಳ್ತಕ್ಕಂಥ ತೀರ್ಥಂಕರರ ಕಾಲದಲ್ಲಿ. ಶ್ರೀರಾಮನು ಕೂಡ ಆ ತೀರ್ಥಂಕರ ಅನುಯಾಯಿಯಾಗಿ ಮೋಕ್ಷವನ್ನು ಪಡೆದಿರ್ತಕ್ಕಂಥದ್ದು ಇತಿಹಾಸ. ಮಹಾಭಾರತ ನಡೆದಿರ್ತಕ್ಕಂಥದ್ದು 22ನೇ ತೀರ್ಥಂಕರು ನೇಮಿನಾಥ್ ತೀರ್ಥಂಕರರ ಕಾಲದಲ್ಲಿ. ಈ ಅವಧಿಯಲ್ಲಿ ಯುಧಿಷ್ಠರ ಮತ್ತು ಭೀಮ, ಅರ್ಜುನ ಈ 3 ಜನ ಕೂಡ ಈ ನೇಮಿನಾಥ ತೀರ್ಥಂಕರ ಅನುಯಾಯಿಯಾಗಿ ಅಂತಿಮವಾಗಿ ಮೋಕ್ಷವನ್ನು ಹೊಂದಿರತಕ್ಕಂಥದ್ದು ಕೂಡ ಪುರಾಣದಲ್ಲಿ ಇತಿಹಾಸ ಇದೆ. ಈ 22ನೇ ತೀರ್ಥಂಕರರ ಕಾಲದಲ್ಲಿ ರಾಮಾಯಣ ಮಹಾಭಾರತ ನಡೆದಿದೆ ಅಂತಂದರೆ 1ನೇ ತೀರ್ಥಂಕರು ಅದು ಎಷ್ಟು ಲಕ್ಷ ಕೋಟಿ ವರ್ಷಗಳ ಹಿಂದಿತ್ತು ಅಂತಕ್ಕಂಥದ್ದನ್ನು ಜೈನ ಧರ್ಮ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನ 8 ಬಾರಿ ಸಂಸದೆಯಾಗಿ 2 ಖಾತೆಯನ್ನು ಸಚಿವೆಯಾಗಿ ನಿರ್ವಹಿಸಿರ್ತಕ್ಕಂಥ ಮೇನಕಾ ಗಾಂಧಿಯ ಅಜ್ಞಾನದಿಂದ ಇವತ್ತು ಜೈನ ಸಾಧು ಸಂತರು, ಮುನಿಗಳು, ಭಟ್ಟಾರಕರು ಬಳಸ್ತಕ್ಕಂಥ ಈ ನವಿಲು ಗರಿ ಇರ್ತಕ್ಕಂಥ ಪಿಂಚವನ್ನು ಕಾನೂನಿನಲ್ಲಿ ಅವಕಾಶ ಇದೆ ನವಿಲು ಗರಿಗಳನ್ನು ಬಳಸೋದಕ್ಕೆ. ಮತ್ತು ಜೈನರು 1 kg ಗಂಧವನ್ನು ಮನೇಲಿ ಇಟ್ಕೊಂಡು ಅದರ ಪೂಜೆಗೆ ಪ್ರತಿನಿತ್ಯ ಬಳಸೋದಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ. ಆದರೆ ಈ ಮೇನಕಾ ಗಾಂಧಿ ಅವರು ಹೇಳಿಕೆ ಕೊಡ್ತಾರೆ, ಇದು ಹಿಂಸೆ ಆಗುತ್ತೆ, ನವಿಲನ್ನು ಸಾಯಿಸಿ ತರ್ತಾರೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಪಕ್ಷಿ ನವಿಲನ್ನು ಸಾಯಿಸಿದ್ರೆ ಅದಕ್ಕೆ ಶಿಕ್ಷೆ ಇದೆ, ಅದಕ್ಕೆ ಅದರದೇ ಆದಂಥ ಕಾಯ್ದೆ ಇದೆ ವನ್ಯಜೀವಿ ಇದರಲ್ಲಿ. ಆದರೆ ಅದು ವರ್ಷಕ್ಕೆ 1 ಬಾರಿ ಈ ಗರಿಗಳನ್ನು ಉದುರಿಸುತ್ತೆ. ಅದು ಬಲಿತ ಗರಿಗಳು ಅಂತೇಳಿ ಆ ಬಲಿತ ಗರಿಗಳನ್ನು ಮಾತ್ರ ಬಳಸಬೇಕು ಅಂತಕ್ಕಂಥದ್ದು ಈ ಅಹಿಂಸೆಯನ್ನು ನಿರಂತರವಾಗಿ ನಿರ್ವಹಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಜೈನ ಧರ್ಮದ ತತ್ವ. ಯಾವುದೇ ಬಲಿದೇ ಇರ್ತಕ್ಕಂಥ ಗರಿಗಳನ್ನು ಬಳಸೋದೇ ಇಲ್ಲ. ಅದನ್ನು ಕಂಡುಹಿಡಿತಕ್ಕಂಥ ಜ್ಞಾನ ಕೂಡ ಆ ಗರಿಗಳ ಪಿಂಚ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತಾರೆ. ಇಷ್ಟಿದ್ದೂ ಕೂಡ ಆ ಸಂಸದೆ ಅವೈಜ್ಞಾನಿಕವಾಗಿ ಈ ಇತಿಹಾಸವನ್ನು ಗೊತ್ತಿಲ್ಲದೆ ಈ ರೀತಿಯ ಪಿಂಚ ಬಳಸ್ತಕ್ಕಂಥದ್ದು ಸರಿಯಲ್ಲ, ಬಳಸಬಾರ್ದು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದೆ. ಇವತ್ತು ಇದಕ್ಕೊಂದು ಕತೆ ಕೂಡ ಇದೆ. ಕುಂದರು ಅಂತೇಳಿ ನಮ್ಮ ಆಚಾರ್ಯರು ಇವತ್ತಿನ ಥರ ನೆಲದ ಮೇಲೆ ನಡೆದು ಹೋಗ್ತಾ ಇರಲಿಲ್ಲ, ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಳಸ್ತಾ ಇರ್ತಕ್ಕಂಥ ಪಿಂಚ ಮೇಲಿಂದ ಉದುರೋಗುತ್ತೆ. ಆ ಉದುರೋದಾಗ ಆ ಪಿಂಚ ಇಲ್ಲದೆ ಅವರು ಪ್ರಯಾಣವನ್ನು ಮಾಡೋದಿಲ್ಲ. ಆಗ ನೆಲದ ಮೇಲೆ ಬಂದು ಭೂಮಿಗೆ ಬಂದು ಇಳಿದಾಗ ನವಿಲುಗಳ ಗರಿಗಳ ರಾಶಿಗಳೇ ಉದುರೋಗಿದ್ದು. ಆ ರಾಶಿಗಳನ್ನು ನೋಡಿ ಅದನ್ನು ಆರಿಸಿ ಅದರಿಂದ ಹೊಸ ಪಿಂಚವನ್ನು ಸಿದ್ಧಪಡಿಸಿ ಮುಂದೆ ಅವರು ಪ್ರಯಾಣ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಈ ದೇಶದಲ್ಲಿ 145 ಕೋಟಿ ಜನ ಇದೆ. ಆ 145 ಕೋಟಿ ಜನರಲ್ಲಿ 100 ಕೋಟಿ ಜನ ಮಾಂಸಾಹಾರಿಗಳು, 100 ಕೋಟಿ ಜನ ಮಾಂಸಾಹಾರಿಗಳಿದ್ದಾರೆ. ಈ 45 ಕೋಟಿ ಜನರಲ್ಲೂ ಕೂಡ ಕೆಲವರು ಮೊಟ್ಟೆ ತಿಂತಕ್ಕಂಥ ಸಸ್ಯಾಹಾರಿಗಳು, ಇನ್ನು ಕೆಲವರು ಗೆಡ್ಡೆ ಗೆಣಸು ಮತ್ತು ಬಾಕಿ ತಿಂತಕ್ಕಂಥ ಸಸ್ಯಾಹಾರಿಗಳು. ಈ ಗೆಡ್ಡೆ ಗೆಣಸು ಮೊಟ್ಟೆನೂ ತಿಂದೇ ಇರ್ತಕ್ಕಂಥ ಸಸ್ಯಾಹಾರಿಗಳು ಕೇವಲ ಒಂದು 5ರಿಂದ 10% ಮಾತ್ರ. 70% ಜನ ಮಾಂಸಾಹಾರಿಗಳಾದರೆ 29% ಜನ ಈ ಗೆಡ್ಡೆ ಗೆಣಸು ಮೊಟ್ಟೆ ತಿಂತಕ್ಕಂಥ ಸಸ್ಯಾಹಾರಿಗಳಾದರೆ ಅದರೊಳಗೆ ಅದು ಯಾವುದನ್ನು ಯೂಸ್ ಮಾಡದೆ ಬರೀತ ಶುದ್ಧ ಶಾಕಾಹಾರಿಗಳು ಅಂತಂದರೆ ಇವತ್ತು ನೀವು ಹೋಟೆಲ್ಗಳಲ್ಲೂ ಕೂಡ ಉತ್ತರ ಭಾರತ ಇರ್ಬೋದು, ಕೇರಳ ಇರ್ಬೋದು, ಬೇರೆ ಬೇರೆ ಕಡೆ ದೇಶದಲ್ಲಿ ಹೋದರೆ ನಿಮಗೆ ಪೂರ್ತಿ ಸಸ್ಯಾಹಾರಿ ಬೇಕು ಅಂತಂದರೆ ಜೈನ್ ಫುಡ್ ಕೊಡಿ ಅಂತಕ್ಕಂಥ ಕೇಳ್ತಕ್ಕಂಥ ರೂಢಿ ಇದೆ. ಬರೀ ಸಸ್ಯಾಹಾರಿ ಅಂತಂದರೆ ಅದರಲ್ಲಿ ಮೊಟ್ಟೆನೂ ಇರುತ್ತೆ, ಬೇರೆ ಬೇರೆ ವಸ್ತುಗಳು ಇರ್ತವೆ. ಜೈನ್ ಫುಡ್ ಅಂದ್ರೆ ಮಾತ್ರ ಇದು ಪರಿಪೂರ್ಣ ಸಸ್ಯಾಹಾರಿ ಅಂತಕ್ಕಂಥದ್ದು ಇದೆ.
ಈ ದೇಶದಲ್ಲಿ 3300 ಕಷಾಯಖಾನೆಗಳಿದ್ದಾವೆ. ಯಾಕೆ ಧ್ವನಿ ಎತ್ತಾ ಇಲ್ಲ ಮೇನಕಾ ಗಾಂಧಿ ಅವರು? ಇವರು ಶುದ್ಧ ಸಸ್ಯಾಹಾರಿ, ಸ್ವಾಗತ ಹಾಗೂ ಗೌರವ ಇದೆ ಅವ್ರ ಮೇಲೆ. ಹಾಗಂತ 8 ಬಾರಿ ಸಂಸದೆ ಆಗಿದ್ದಾರೆ, ಗೌರವ ಇದೆ. ಆ ಪ್ರಬುದ್ಧತೆ ಎಲ್ಲೋಯ್ತು? ಒಂದು ಪ್ರಬುದ್ಧತೆ ಅಂತಕ್ಕಂಥದ್ದು ಹಂತ ಹಂತವಾಗಿ ಒಂದೊಂದು ಸಾರಿ ಗೆದ್ದಾಗಲೂ ಕೂಡ 5-5 ವರ್ಷ ಆ ಸಂಸತ್ತಿನಲ್ಲಿ ಕೂತಾಗ ತಾನಾಗೆ ಇನ್ನಷ್ಟು ಹೆಚ್ಚಾಗ್ಬೇಕಲ್ಲ, ಅದು ಯಾಕೆ ಕ್ಷೀಣಿಸ್ತಾ ಹೋಯ್ತು? ಇವತ್ತು ಇಂಥ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಇಂಥ ಒಂದು ಧರ್ಮದ ಆಚರಣೆಯ ವಿರುದ್ಧ ಅಪಸ್ವರವನ್ನು ಎತ್ತಿದ್ದಾರೆ, ಧರ್ಮಕ್ಕೆ ಅಪಚಾರವನ್ನು ಮಾಡಿದ್ದಾರೆ, ಈ ರೀತಿಯ ಒಂದು ಕ್ರಿಯಾಲೋಪವನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥದ್ದು ಅದನ್ನು ನಾವು ಇವತ್ತು ಖಂಡಿಸೋದಕ್ಕಾಗಿ ಇವತ್ತು ಬಂದಿದ್ದೇವೆ. ನಾವು ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಖಂಡಿಸ್ತಾ ಇದ್ದಾರೆ. ಅವರ ಮೇಲೆ ನೋಟಿಸನ್ನು ಕೂಡ, ಕಾನೂನಿನಿಂದ ನೋಟಿಸನ್ನು ಕೂಡ ಬಾಂಬೆಯಿಂದ ಇವತ್ತು ಕಳಿಸಲಾಗಿದೆ. ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ, ಇಲ್ಲಿ FIR ಮಾಡಿಸ್ಬೇಕು ಅಂತೇಳಿ. ಇದು ಇಡೀ ದೇಶಾದ್ಯಂತ ಪ್ರಚಾರ ಆದ್ದರಿಂದ ನಾವೇನು ಇದನ್ನ ಡೆಲ್ಲಿಲೋ ಅಥವಾ ಬೆಂಗಳೂರಿನಲ್ಲೋ ಎಲ್ಲೋ ಮಹಾನಗರಗಳಲ್ಲೇ ಮಾಡಿಸ್ಬೇಕು, ಮುಂಬೈಲಿ ಅಂತಿಲ್ಲ. ನಾವು ಸಾಗರದಲ್ಲೂ ಕೂಡ FIR ಮಾಡಿಸೋದಕ್ಕೆ ಸಾಧ್ಯ ಇದೆ. ಆ ರೀತಿಯ ಕಾನೂನು ನಮ್ಮ ವಿಭಾಗ ಇದೆ. ಆ ಕಾನೂನು ವಿಭಾಗದಲ್ಲಿ ಇವತ್ತು ಅದನ್ನು ಚರ್ಚೆ ಮಾಡಿ ಆ ರೀತಿಯ ಕ್ರಿಯಾಶೀಲರಾಗಬೇಕು ಅಂತಕ್ಕಂಥ ಮಾಹಿತಿ ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಈ ರೀತಿ ಒಂದು ನಮ್ಮ ದೇಶದಲ್ಲಿ ಲೆಕ್ಕಾಚಾರದ ಪ್ರಕಾರ ಈ ನೋಂದಣಿ ಆದವು 7676 ಗೋಶಾಲೆಗಳಿದ್ದಾವೆ. ನೋಂದಣಿ ಆದವು ಈ 7676 ಗೋಶಾಲೆಗಳ ಒಳಗೆ 4000 ಗೋಶಾಲೆಗಳನ್ನು ಜೈನ ಸಮುದಾಯದಿಂದ ನಡೆಸ್ತಾ ಇದ್ದೀವಿ. 4000. ಯೋಚನೆ ಮಾಡಿ, ಇವತ್ತು ಅಹಿಂಸೆ ಅಂತಕ್ಕಂಥದ್ದು, ಪ್ರಾಣಿ ಪ್ರಿಯ ಅಂತಕ್ಕಂಥದ್ದು ಕೇವಲ ಮೇನಕಾ ಗಾಂಧಿ ಮಾತ್ರ ಅಲ್ಲ. ಮೇನಕಾ ಗಾಂಧಿದು ಏನೂ ಅಲ್ಲ ಆ ಲೆಕ್ಕದಲ್ಲಿ ಹೋದರೆ. ಇವಳು ಹುಟ್ಟೋದಕ್ಕಿಂತ ಮೊದಲೇ ಬೇಕಾದಷ್ಟು ಎಷ್ಟೋ ಲಕ್ಷಾಂತರ ಕೋಟಿ ವರ್ಷಗಳ ಹಿಂದಿಂದ ಈ ಪ್ರಾಣಿಗಳ ಮೇಲೆ ದಯೆ, ಪ್ರೀತಿ, ವಿಶ್ವಾಸ, ನೈಜ ವಿಶ್ವಾಸವನ್ನು, ನೈಜ ಒಂದು ಈ ಪ್ರಾಣಿಗಳ ದಯೆಯನ್ನು ರೂಢಿಸ್ಕೊಂಡು ಬಂದಿದ್ರೆ ಅದು ಜೈನ ಸಮುದಾಯ ಅಂತಕ್ಕಂಥದ್ದನ್ನು ಅವಳಿಗೆ ನೆನಪು ಮಾಡಬೇಕಾಗಿದೆ. ಆ ಒಂದು ಸೋನಿಯಾ ಗಾಂಧಿ ಅವರಿಗೆ ನಾವು ನೆನಪು ಮಾಡಬೇಕಾಗಿದೆ. ನಾವು ಅವರ ಶುದ್ಧ ಸಸ್ಯ ಮೇನಕಾ ಗಾಂಧಿ ಅವರಿಗೆ ನೆನಪು ಮಾಡಬೇಕಾಗಿದೆ. ಆ ರೀತಿ ಮೇನಕಾ ಗಾಂಧಿ ಅವರು ಈ ತಪ್ಪು ಸಂದೇಶವನ್ನು ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ನೀಡೋದ್ರ ಮೂಲಕ ಅವರು ಸಣ್ಣವರಾಗಿದ್ದಾರೆ. ಅವರ ಸಂಕುಚಿತ ಬುದ್ಧಿ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಪ್ರಪಂಚ ನಂಬ್ತಾ ಇಲ್ಲ. ಪ್ರಪಂಚಕ್ಕೆ ಜೈನ ಸಮುದಾಯ ಅಂದ್ರೆ ಏನು, ಇವರು ಎಷ್ಟು ಪರಮ ಅಹಿಂಸಾ ತತ್ವವನ್ನು ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆದರೆ ಅಂಥದ್ರಲ್ಲಿ ಇವಳು ಇಂಥ ಹೇಳಿಕೆ ನೀಡೋದ್ರ ಮೂಲಕ ಇವರು ನಗೆಪಾಟ್ಲಿ ಒಳಗಾಗಿದ್ದಾರೆ. ಮೇನಕಾ ಗಾಂಧಿ ಅವರು ಬೇಸರತ್ತಾಗಿ ಕ್ಷಮೆ ಯಾಚಿಸೋದ್ರ ಮೂಲಕ, ಈ ಒಂದು ಹೇಳಿಕೆಯಿಂದ ಕ್ಷಮೆ ಯಾಚಿಸೋದ್ರ ಮೂಲಕ ಇಲ್ಲಿಗೆ ಮುಗಿಸ್ಬೇಕು. ಇಲ್ಲದೆ ಹೋದರೆ ಈ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳೋಕೆ ಒತ್ತಾಯ ಮಾಡ್ತೀವಿ. ಜೊತೆಗೆ ಪ್ರಧಾನಮಂತ್ರಿಯವರು ಈ ಕುರಿತು ತಕ್ಷಣ ಕ್ರಮ ವಹಿಸಬೇಕು. ಜೊತೆಗೆ ಅವಳನ್ನು ಆ BJP ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಂತ ನಾನು ಹೇಳಿರ್ತಕ್ಕಂಥದ್ದು ನೋಂದಾಯಿತ ಗೋಶಾಲೆಗಳು, ಅದೇ ನೋಂದಾಯಿತ ಅಲ್ಲದೆ ಇರತಕ್ಕಂಥವು ಎಲ್ಲವೂ ಲೆಕ್ಕ ಹಾಕಿದ್ರೆ 16,000 ಗೋಶಾಲೆಗಳು ಈ ದೇಶದಲ್ಲಿದೆ. 16,000 ಗೋಶಾಲೆ ಒಳಗೆ 12,000 ಗೋಶಾಲೆಗಳು ಜೈನ ಸಮುದಾಯದವು ಇದಾವೆ. 12,000 ಗೋಶಾಲೆಗಳು. ಎಷ್ಟು ಪರ್ಸೆಂಟ್ ಸ್ವಾಮಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ. ಆದರೂ ಕೂಡ ಇವರು ನಮಗೆ ಹಿಂಸೆಯ ಪಾಠ ಮಾಡಕ್ಕೆ ಬರ್ತಾರೆ. ಅಹಿಂಸೆಯ ತತ್ವವನ್ನು ಅಳವಡಿಸ್ಕೊಂಡಂಥವರಿಗೆ ನಮಗೆ ಇದು ಹಿಂಸೆ ಅಂತಕ್ಕಂಥದ್ದನ್ನು ನವಿಲುಗರಿ ಬಳಕೆ ಬಗ್ಗೆ ಹೇಳಕ್ಕೆ ಬರ್ತದೆ. ನವಿಲುಗರಿ ಬಳಕೆಗೆ ಕಾನೂನಿನಲ್ಲಿ ಅವಕಾಶವೂ ಇದೆ. ಜೊತೆಗೆ ಅದನ್ನು ಬಳಸೋದು ಯಾತಕ್ಕೆ ಅಂತಂದರೆ ಸಣ್ಣ ಜೀವಿನೂ ಕೂಡ ಆ ಪಾದದ ಕೆಳಗೆ ಸಿಕ್ಕಿ ಸಾಯಬಾರ್ದು, ಆ ಸಣ್ಣ ಜೀವಿಗೂ ಕೂಡ ಹಿಂಸೆ ಆಗಬಾರ್ದು ಅಂತೇಳಿ ಆ ಮೃದುವಾದ ನವಿಲುಗರಿ ಮೂಲಕ ಅದನ್ನು ಸರಿಸಿ ಮುಂದೆ ಸಾಗಬೇಕು ಅಂತಕ್ಕಂಥದ್ದು ಈ ಪರಮ ಅಹಿಂಸೆಯ ತತ್ವ ಇದೆ. ಆ ತತ್ವಕ್ಕಾಗಿ ಅದಕ್ಕೋಸ್ಕರ ಯಾವುದೇ ಶೋಕಿಗಾಗಲ್ಲ, ಅದನ್ನೇನು ಹಿಡ್ಕೊಂಡು ಯಾರು ಡ್ಯಾನ್ಸ್ ಮಾಡೋದಿಲ್ಲ ಅಥವಾ ಪ್ರದರ್ಶನ ಮಾಡ್ತಾ ಹೋಗೋದಲ್ಲ. ಅದರ ಮೂಲಕ ಜೀವಿಗಳಿಗೆ ಹಿಂಸೆ ಆಗಬಾರ್ದು ಅಂತಕ್ಕಂಥ ಸದುದ್ದೇಶದಿಂದ ಬಳಸ್ತಾ ಇದ್ರೆ ಇವರು ಅದನ್ನು ಬಳಸಬಾರ್ದು ಅಂತಕ್ಕಂಥ ಈ ರೀತಿಯ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಅದರ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದು ತೀವ್ರ ಖಂಡನೀಯ ಅಂತೇಳಿ ಹೇಳೋದ್ರ ಮೂಲಕ ಈ ರೀತಿ ಯಾವುದೇ ಕಾರಣಕ್ಕೂ ಇಂಥ ಹೇಳಿಕೆಗಳು ಯಾರಿಂದನೂ ಮರುಕಳಿಸಬಾರ್ದು. ಇವರು ಈ ಥರ ಮಾಡ್ತಕ್ಕಂಥದ್ದು ತೀವ್ರ ಖಂಡನೀಯ ಅಂತೇಳಿ ಖಂಡಿಸ್ತಾ ಈ ಒಂದು ಮನವಿಯನ್ನು ನಾವು ಇವತ್ತು AC ಅವರಿಗೆ ಕೊಡ್ತೀವಿ. ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ. ನಾನು ಅದನ್ನು ಮತ್ತೆ ಹೇಳೋದಿಲ್ಲ. ಆದರೆ ದಿಗಂಬರ ಮುನಿಗಳು ನಮ್ಮ ಜೈನರ ಪರಮ ಗುರುಗಳು.
ಕೇವಲ ನೀವು ನಗ್ನತ್ವವನ್ನು ಮಾತ್ರ ಸಮಾಜ ನೋಡಿರುತ್ತೆ, ಅದರ ಹಿಂದೆ ಇರುವಂತಹ ಅವರ ಸಾಧನೆ ಗೊತ್ತಿರೋದಿಲ್ಲ. ಅವರ ಸಂಯಮ, ಅವರ ತಪಸ್ಸು, ಅವರ ಕಠಿಣ ವ್ರತಗಳು ಅತ್ಯಂತ ಯಾರಿಗೂ ಕೂಡ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವ್ರತಗಳನ್ನು ಅವರು ಪಾಲನೆ ಮಾಡ್ತಾರೆ. ಬಹುಶಃ ಅವರು ತುಂಬ ವಿದ್ಯಾವಂತರು, ಕೋಟ್ಯಾಧೀಶರು, ಆದರೂ ಕೂಡ ಅವೆಲ್ಲ ಕೂಡ ಕ್ಷಣಿಕ. ಲೌಕಿಕವಾಗಿ ನಾವು ಏನೇ ಮಾಡಬೇಕು, ಕ್ಷಣಿಕವಾದದ್ದು ಆತ್ಮ ಸಾಧನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ದಿಗಂಬರತ್ವವನ್ನು ಅವರು ಧರಿಸಿರ್ತಾರೆ. ಅದರ ಮುಖಾಂತರ ದೇಶಕ್ಕೆ ಶಾಂತಿ, ಅಹಿಂಸೆ, ಮೈತ್ರಿಯನ್ನು ಸಾಧಿಸ್ತಾ ಇದ್ದಾರೆ, ಪ್ರಭಾವನೆಯನ್ನು ಮಾಡ್ತಾ ಇದ್ದಾರೆ, ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಂಥ ದಿಗಂಬರ ಮುನಿಗಳು ಪಿಂಚಿಯನ್ನು ಉಪಯೋಗಿಸೋದು ಅದು ಅಹಿಂಸೆಯ ಒಂದು ದೃಷ್ಟಿಯಿಂದ. ಯಾವುದೇ ಪ್ರಾಣಿಗೆ ಹಿಂಸೆ ಆಗಬಾರ್ದು. ಆ ನವಿಲು ಗರಿಗಳು ತುಂಬ ಮೃದುವಾಗಿರುತ್ತೆ. ಕಣ್ಣಿನ ಒಳಗೆ ಹಿಂಗೆ ಚುಚ್ಚಿಕೊಂಡ್ರೂ ಸಹ ಅದು ಕಣ್ಣಿಗೆ ನೋವಾಗೋದಿಲ್ಲ. ಅಷ್ಟು ಮೃದುವಾಗಿರುವಂಥ ನವಿಲು ಗರಿಗಳನ್ನು ಅವರು ಉಪಯೋಗಿಸ್ತಾರೆ. ಅದು ಅಹಿಂಸೆಯ ದೃಷ್ಟಿಯಿಂದ. ಹಾಗಾಗಿ ಈಗಾಗಲೇ ಹೇಳಿರುವ ಹಾಗೆ ಮೇನಕಾ ಗಾಂಧಿಯವರು ಅವರು ಅಜ್ಞಾನದಿಂದ ಹೇಳಿದಾರೋ ಅಥವಾ ಉದ್ದೇಶಪೂರ್ವಕ ಹೇಳಿದಾರೋ ಗೊತ್ತಿಲ್ಲ. ಆದರೆ ಪಿಂಚಿ ಅನ್ನೋದು ಅಹಿಂಸೆಯ ಪ್ರತೀಕವಾಗಿದೆ. ಅದು ಹಿಂಸೆಯ ಪ್ರತೀಕ ಅಲ್ಲ. ಖಂಡಿತವಾಗ್ಲೂ ಅದನ್ನು ನಾವು ಖಂಡಿಸ್ತೇವೆ. ಜೈನ ಸಮಾಜದವರು ಹಿಂಸೆಯನ್ನು ನಮ್ಮ ಉಸಿರಾಗಿಸ್ಕೊಂಡವರು ನಾವು ಜೈನರು ಅಂದರೆ ಅಹಿಂಸೆ, ನಮ್ಮ ಪರಮ ತತ್ವನೇ ಅಹಿಂಸೆ. ಹಾಗಾಗಿ ನಾವು ಯಾವ ಪ್ರಾಣಿಯನ್ನೂ ಕೂಡ ಹಿಂಸೆ ಮಾಡುವುದಿಲ್ಲ, ಒಂದು ಇರುವೆಯನ್ನು ಕೂಡ ನಾವು ಹಿಂಸೆ ಮಾಡುವುದಿಲ್ಲ. ಅಂತಂದರೆ ನಮ್ಮ ಗುರುಗಳು ನಮಗೆ ಬೋಧನೆ ಮಾಡೋರಂತೂ ಹಿಂಸೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇಡೀ ಸಮಾಜಕ್ಕೆ ಅರಿವಾಗಬೇಕು. ಅದು ನಿಮ್ಮೆಲ್ಲರ ಮುಖಾಂತರ ಮೇನಕಾ ಗಾಂಧಿಯವರಿಗೆ ಹುಟ್ಟಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಪೇಕ್ಷೆ ಆಗಿದೆ ಅಂತ ಹೇಳ್ತಾ ಮೋದಿಯವರು ಘನವೆತ್ತ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ನವದೆಹಲಿ. ಪರಮಹಿಂಸಾ ಧರ್ಮವಾಗಿರುವ ದಿಗಂಬರ ಜೈನ ಮುನಿಗಳ ಭಟ್ಟಾರಕರುಗಳ ಆಚಾರ ವಿಚಾರ ಕುರಿತು ಶ್ರೀಮತಿ ಮೇನಕಾ ಗಾಂಧಿಯವರ ವಿರುದ್ಧ ಕಾನೂನು ಕ್ರಮಕ್ಕೆ ಮನವಿ. ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಸರ್ಕಾರಕ್ಕೆ ಮನವಿ. ಪ್ರಬುದ್ಧ ರಾಜಕಾರಣಿ ಎನಿಸಿಕೊಂಡಿರುವ ಮಾಜಿ ಸಂಸದೆ, ಮಾಜಿ ಕೇಂದ್ರ ಮಂತ್ರಿ ಶ್ರೀಮತಿ ಮೇನಕಾ ಗಾಂಧಿಯವರಿಂದ ಅಪ್ರಬುದ್ಧ ಹಾಗೂ ಜೈನ ಸಾಧು ಸಂತರ ಆಚರಣೆ ವಿರುದ್ಧ ಹೇಳಿಕೆ, ಅಭಿಪ್ರಾಯ ವ್ಯಕ್ತಪಡಿಸಿರುವುದನ್ನು ಸಮಸ್ತ ಜೈನ ಸಮುದಾಯ ಖಂಡಿಸಿದೆ. ಪ್ರಪಂಚವೇ ಗೌರವಿಸುವಂಥ ಶುದ್ಧ ಸಸ್ಯಾಹಾರಿ ಜೀವನದ ಜೊತೆಗೆ ಅಹಿಂಸಾ ತತ್ವ ಅಳವಡಿಸಿಕೊಂಡು ಜೀವಿಸಲು ಬಿಡು ಎಂಬ ಭಗವಾನ್ ತೀರ್ಥಂಕರರ ವಾಣಿಯನ್ನು ಅನುಸರಿಸುತ್ತಿರುವ ಜೈನ ಸಮುದಾಯದ ಆಚಾರ ವಿಚಾರಗಳ ವಿರುದ್ಧ ಅಪಸ್ವರ ಎತ್ತುವ ಮೂಲಕ ವಿನಾಕಾರಣ ಜೈನ ಸಮುದಾಯದ ಮೇಲೆ ಆಕ್ರಮಣಕ್ಕೆ ಮುಂದಾಗಿರುವ ಶ್ರೀಮತಿ ಮೇನಕಾ ಗಾಂಧಿಯವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಭಾರತೀಯ ಸಂವಿಧಾನದಲ್ಲಿರುವ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುವಂಥ ಹಾಗೂ ಜೈನ ಸಮುದಾಯದ ಶ್ರದ್ಧಾಭಕ್ತಿಯ ಭಾವನೆಗೆ ಧಕ್ಕೆ ತರುವಂಥ ಅನಗತ್ಯ ಅಭಿಪ್ರಾಯ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ನೀಡಿದ ಸಂದರ್ಶನದಲ್ಲಿ ದಾಖಲಿಸಿಕೊಂಡಿರುವ ಪುರಾತನ ಸಂಸ್ಕೃತಿ ಸಂಸ್ಕಾರಗಳ ಕುರಿತು ಅಪಸ್ವರ ಎತ್ತಿರುವುದು ಹಿರಿಯ ರಾಜಕಾರಣಿ, 8 ಬಾರಿ ಲೋಕಸಭೆಗೆ ಆಯ್ಕೆಯಾಗಿರುವ ಶ್ರೀಮತಿ ಮೇನಕಾ ಗಾಂಧಿಯವರ ಜೈನ ಧರ್ಮ ಆಚರಣಾ ವಿರೋಧಿ ಹೇಳಿಕೆ ವಿರುದ್ಧ ವ್ಯಾಪಕ ಆಕ್ಷೇಪಗಳು ವ್ಯಕ್ತವಾಗಿವೆ. ಪ್ರಪಂಚದ ಮೂಲ ಧರ್ಮ ಎಂದೇ ಪ್ರಚಲಿತವಾಗಿರುವ ಜೈನ ಧರ್ಮ ಭಾರತದ ಮೂಲ ಧರ್ಮ ಎಂದು ಕರೆಯಲ್ಪಡುವ ಜೊತೆಗೆ ಬಹುಸಂಖ್ಯಾತರಾಗಿದ್ದ ಜೈನರು ಪ್ರಸ್ತುತ ವಿವಿಧ ಧರ್ಮಗಳ ಆಚರಣೆ ಹೊಂದಿರುವ ರಾಜರುಗಳ ಆಕ್ರಮಣ, ದೌರ್ಜನ್ಯ, ಮತಾಂತರಗಳ ಪರಿಣಾಮ ಅಲ್ಪಸಂಖ್ಯಾತರಾಗಿಯೂ ಬಹುಸಂಖ್ಯಾತರುಗಳೊಂದಿಗೆ ಅತ್ಯಂತ ಸೌಹಾರ್ದಯುತವಾಗಿ ಜೈನ ಧರ್ಮಾಚರಣೆಯ ಮಹತ್ವವನ್ನು ಸಾರುತ್ತಲೇ ಜೀವಿಸುತ್ತಿರುವ ಜೈನರ ಕುರಿತು ಶುದ್ಧ ಸಸ್ಯಾಹಾರಿಗಳಾಗಿರುವ ಶ್ರೀಮತಿ ಮೇನಕಾ ಗಾಂಧಿಯವರಿಗೆ ಏಕೆ ಇಂತಹ ವ್ಯತಿರಿಕ್ತ ಅಭಿಪ್ರಾಯ ಎಂಬುದು ಯಕ್ಷಪ್ರಶ್ನೆಯಾಗಿದೆ. ಜೈನ ಗುರುಗಳು, ದಿಗಂಬರ ಮುನಿಗಳು, ಭಟ್ಟಾರಕರು ಬಳಸುವ ಪಿಂಚ ಪರಮ ಅಹಿಂಸೆಯ ಉದ್ದೇಶದಿಂದ ಕೂಡಿದೆ. ಗಂಡು ನವಿಲುಗಳ ಪ್ರಾಕೃತಿಕ ಸೃಷ್ಟಿಯ ಪ್ರಕಾರ ಪ್ರತಿ ವರ್ಷ ತನ್ನ ಮೈಮೇಲಿನ ಸುಂದರ ನವಿಲುಗರಿಗಳನ್ನು ಸಹಜವಾಗಿ ಮುದ್ರಿಸಿಕೊಳ್ಳುತ್ತದೆ. ಹೀಗೆ ಭೂಮಿಗೆ ಉದುರಿ ಬಿದ್ದಿರುವ ನವಿಲುಗರಿಗಳ ಸಂಗ್ರಹಿಸಿ ಪಿಂಚ ರೂಪದಲ್ಲಿ ಸೃಷ್ಟಿಸಿದ ಪಿಂಚದ ಸಹಾಯದಿಂದ ಅತಿ ಸಣ್ಣ ಜೀವಿಗಳು ಮುನಿಗಳು ವಿಹಾರ ಮಾಡುವಾಗ ಪಾದದಲ್ಲಿ ಸಿಲುಕಿ ಜೀವಹಿಂಸೆಯಾಗಬಾರದು ಎಂಬ ಉದ್ದೇಶದಿಂದ ಮೃದುವಾದ ನವಿಲುಗಳ ಪಿಂಚಗಳ ಸಹಾಯದಿಂದ ಸರಿಸಿಕೊಂಡು ಮುಂದೆ ಸಾಗುವಂಥ ಪರಮ ಅಹಿಂಸೆ ಆಚರಣೆಯನ್ನು ಗೌರವಿಸುವ ಬದಲಿಗೆ ಅಪಸ್ವರ ರಾಸಾಯನಿಕಗಳ ನಿಷೇಧಕ್ಕೆ ಆಗ್ರಹಿಸಿ ಧ್ವನಿ ಎತ್ತಲಿ. ಕುರಿ ಕೋಳಿ ಹತ್ಯೆ ಮಾಡುವುದನ್ನು ಬಲಿ ಪದ್ಧತಿ ನಿಷೇಧಿಸಲು ಧ್ವನಿ ಎತ್ತಲಿ. ಭಾರತದಲ್ಲಿ ಸಂಪೂರ್ಣ ಸಸ್ಯಾಹಾರಿ ಜಾರಿಗೆ ತರುವ ಮೂಲಕ ಜೀವಹಿಂಸೆಯನ್ನು ತಡೆಯುವ ಪ್ರಯತ್ನ ನಡೆಸಲಿ. ದೇಶದ ಜನಸಂಖ್ಯೆಯಲ್ಲಿ 100 ಕೋಟಿ ಜನರು ಮಾಂಸಾಹಾರಿಗಳನ್ನು ಸಸ್ಯಾಹಾರಿಗಳಾಗಿ ಪರಿವರ್ತಿಸಲು ಏಕೆ ಸಾಧ್ಯವಾಗುತ್ತಿಲ್ಲ? ಕೇವಲ ಲಕ್ಷದ ಲೆಕ್ಕದಲ್ಲಿರುವ ಶುದ್ಧ ಸಸ್ಯಾಹಾರಿ ಹಾಗೂ ಅಹಿಂಸಾ ಆಚರಣಾ ಧರ್ಮದ ಆಚಾರ ವಿಚಾರಗಳಲ್ಲಿ ಮಾತ್ರ ಆಕ್ಷೇಪ ಮಾಡುವಂಥ ನಡವಳಿಕೆ ಮೊಸರಲ್ಲಿ ಕಲ್ಲು ಹುಡುಕಿದಂತೆ ಎಂಬ ಗಾದೆಯೊಂದಿಗೆ ಶ್ರೀಮತಿ ಮೇನಕಾ ಗಾಂಧಿಯವರು ಬೇಸರದ ಕ್ಷಮೆಯಾಚಿಸುತ್ತಿದ್ದರೆ ಮುಂದಿನ ಕ್ರಮವಾಗಿ ಮೇನಕಾ ಗಾಂಧಿಯವರ ಬಿಜೆಪಿ ಪಕ್ಷಕ್ಕೆ ಉಚ್ಚಾಟಿಸಬೇಕು. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ ಕಾರಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡುತ್ತೇನೆ. ಸಾಗಿನ ಸಮುದಾಯದವರು ಸಂಘಟಿತ ಪ್ರತಿಭಟನೆಯ ಮೂಲಕ ಈ ಮನವಿ ಸಲ್ಲಿಸುತ್ತಿದ್ದೇನೆ.
ಮನವಿಯ ಬಗ್ಗೆ ಉಪವಿಭಾಗಾಧಿಕಾರಿ ಗಮನಕ್ಕೆ ತಂದು ಕೂಡಲೇ ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ